ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಯಾವ ಅಪ್ಡೇಟ್ ಆಗಿರುತ್ತೆ ಅಂದರೆ VTUದು ಒಂದು ಅಪ್ಡೇಟ್ ಆಗಿರುತ್ತೆ ರಿಸಲ್ಟ್ ಬಗ್ಗೆ. ಯಾರ್ಯಾರು ಅಂದರೆ 4th ಸೆಮ್ ಆ್ಯಂಡ್ ಫಸ್ಟ್ ಹಾಗೂ 3rd ಸೆಮ್ ಆಗಿರೋದಾಗಿರುತ್ತೆ. 4th ಸೆಮ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್. ತುಂಬ ದಿನದಿಂದ ಕಾಯ್ತಿದ್ರಿ. ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟ್ ಆಗ್ತದೆ ಅಂದರೆ VTU ಅಲ್ಲಿ ಇದು ಒಂದು ತೊಂದರೆ ಏನಂದರೆ ಯಾವುದೇ ಥರ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಇರೋದಿಲ್ಲ, ಹಾಗೂ ಒಂದು ಡೇಟ್ ಅನ್ನೋದು ಅನೌನ್ಸ್ಮೆಂಟ್ ಮಾಡಲ್ಲ. ಸಡನ್ನಾಗಿ ಬಿಟ್ಬಿಡ್ತಾರೆ ರಿಸಲ್ಟು. ಈಗ ಯಾವಾಗಾದರೂ ಬಿಡ್ಬೋದು, ಮಾರ್ನಿಂಗ್ ಆದರೂ ಬಿಡ್ಬೋದು, ಮಧ್ಯಾಹ್ನ ಆದರೂ ಬಿಡ್ಬೋದು, ಈವ್ನಿಂಗ್ ಆದರೂ ಬಿಡ್ಬೋದು. ಅವರಿಗೆ ಟೈಮಿಂಗ್ಸ್ ಅನ್ನೋದಿಲ್ಲ, ಯಾಕಂದರೆ ಅವ್ರು ಹೇಳೋದಿಲ್ಲ ಯಾವಾಗ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗುತ್ತೆ ಹಾಗೂ ಆನ್ಲೈನಲ್ಲಿ ಮಾರ್ಕ್ಸ್ ಎಂಟ್ರ್ ಆಗಿರುತ್ತೆ. ಆಟೋಮೆಟಿಕ್ಲಿ ಸಡನ್ ನಮಗೆ ವ್ಯಾಲ್ಯೂಯೇಷನ್ ಅಂದರೆ ರಿಸಲ್ಟ್ ಅನ್ನೋದು ಬಿಟ್ಬಿಡ್ತಾರೆ. ಈಗ 4th ಸೆಮ್ಮರ್ದು ಅದೇ ಆಗಿರೋದು. ಜಸ್ಟ್ ಈಗ ತಾನೇ ಒಂದು 5 to 6 ಅನ್ಕೋತೀನಿ. ನಾನು ಆವಾಗ ಒಂದು ಸ್ವಲ್ಪ ಬ್ಯುಸಿ ಇದ್ದೆ. ಒಂದು 5 ರಿಂದ 6 ಗಂಟೆ ಒಳಗಡೆ ನಿಮ್ಮದು ರಿಸಲ್ಟ್ ಅನ್ನೋದು ಬಂತು. ಆಲ್ಮೋಸ್ಟ್ 1 hour ಆಗ್ತಾ ಬಂತು. ಚೆಕ್ಔಟ್ ಮಾಡ್ಕೊಂಡಿದ್ದೀರ ಅನ್ಕೋತೀನಿ. ಓಕೆ, ಯಾರು ನಮ್ಮ ಚಾನಲ್ಗೆ 4th ಸೆಮ್ಮರ್ ರಿಸಲ್ಟ್ ಚೆಕ್ ಇನ್ನೂ ಮಾಡಿಲ್ಲ ಅಂದರೆ ಬೇಕಾದ್ರೆ ಲಿಂಕ್ ನಾನು ವಾಟ್ಸಪ್ ಚಾನಲ್ ಹಾಕಿರ್ತೀನಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಚೆಕ್ಔಟ್ ಮಾಡ್ಕೊಳ್ಳಿ. ಇನ್ನೇನಪ್ಪ ಅಂದರೆ ನಿಮಗೆ ಎಲ್ಲರಿಗೂ ರಿಸಲ್ಟ್ ಚೆನ್ನಾಗಿರುತ್ತೆ ಅನ್ಕೋತೀನಿ. ಎಲ್ಲರಿಗೂ ಕಂಗ್ರಾಟ್ಸ್ ಹಾಗೂ ನಿಮ್ಗೆ ಆಲ್ ದ ಬೆಸ್ಟ್ ಮುಂದೆ ನಿಮ್ಮ ಫ್ಯೂಚರ್ಸ್ಗೋಸ್ಕರ. ಇನ್ನು ಯಾರಪ್ಪ ಇದು 4th ಸೆಮ್ ಈಗ ಜಸ್ಟ್ 4th ಸೆಮ್ ಇದ್ದಾರೆ ಆಲ್ರೆಡಿ ರಿಸಲ್ಟ್ ಅಂದರೆ ಹಂಗಲ್ಲ. ಇವರು 4th ಸೆಮ್ ಅದು ತುಂಬ ದಿನದಿಂದ ಹಳೆದಿಂದ ಕಾಯ್ತಿದ್ರು. ಆ ರಿಸಲ್ಟ್ ಅನ್ನೋದು ಬಿಟ್ಟಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಬಿಟ್ಟಿದ್ದಾರೆ 4th ಸೆಮ್ ರಿಸಲ್ಟ್ನ ಚೆಕ್ಔಟ್ ಮಾಡ್ಕೋಬೋದು. ಬಟ್ ಅಟ್ ಪ್ರೆಸೆಂಟ್ 4th ಸೆಮ್ಮಲ್ಲಿ ಓದ್ತಿದ್ರು ಆ ಸ್ಟೂಡೆಂಟ್ಸ್ಗಂತ ಅಲ್ಲ, ಇದು ಆಲ್ರೆಡಿ 4th ಸೆಮ್ ಎಕ್ಸಾಮ್ ಬರ್ದಿರೋರಿಗೆ ಮಾತ್ರ ರಿಸಲ್ಟ್ ಇದು ರಿವ್ಯಾಲ್ಯೂಷನ್ದು. ಓಕೆ, ಇನ್ನು ಫಸ್ಟ್ ಸೆಮ್ ಆ್ಯಂಡ್ 3rd ಸೆಮ್ ರಿವ್ಯಾಲ್ಯೂಷನ್ ರಿಸಲ್ಟ್ ಯಾಕಂದರೆ ನೋಡಿ ನಿಮಗೆ ಏನಪ್ಪ ಅಂದರೆ ನಿಮಗೆ ಒಂದು ರೀಸನ್ ಹೇಳ್ತೀನಿ ನೋಡಿ. ನಿಮಗೆ 1986 ಆಲ್ಮೋಸ್ಟ್ 26 ಇಯರ್ಸ್ ಆಯಿತು ನಮ್ಮದು VTU ಯೂನಿವರ್ಸಿಟಿ ನಮಗೆ ಎಸ್ಟಾಬ್ಲಿಷ್ ಆಗಿಬಿಟ್ಟು. ಅವ್ರದ್ದೊಂದು ಈಗ ಸೆಲೆಬ್ರೇಷನ್ ಡೇ ಇತ್ತು. VTU ಎಸ್ಟಾಬ್ಲಿಷ್ ಆಗಿಬಿಟ್ಟು ಅದು ಯಾಕಂದರೆ ನಮ್ಮ ವಿಶ್ವೇಶ್ವರಯ್ಯರ ಅಂತ ಬಿಲ್ಡಿಂಗ್ ಇದ್ರಾಗೆ ಟೆಕ್ನಿಕಲ್ ಎಜುಕೇಷನ್ಗೋಸ್ಕರ ಅವ್ರಿಗೊಂದು ಈ VTU ಅಲ್ಲಿ ಸೆಲೆಬ್ರೇಷನ್ ಇದ್ದ ಒಂದು ವ್ಯಾಲ್ಯೂಯೇಷನ್ಸ್ನ ಸ್ವಲ್ಪ ಲೇಟ್ ಆಯಿತು. ಹಾಗೂ ಎಲ್ಲ ಕಾಲೇಜಲ್ಲೂ ಸ್ವಲ್ಪ ಸ್ಟಾರ್ಟ್ ಆಗಿದ್ದರಿಂದ ಪ್ರೊಫೆಸರ್ಸು ವ್ಯಾಲ್ಯೂಯೇಷನ್ಸ್ಗೆ ಹೋಗೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಒಂದು ಸ್ವಲ್ಪ ಲೇಟ್ ಆಗ್ತಿದೆ. ಮತ್ತು ಹಾಗೂ ಫೋಟೋ ಕಾಪಿ ಹಾಕಿದವ್ರು ಕೂಡ ಫೋಟೋ ಕಾಪಿನ ಸೆಂಡ್ ಮಾಡಬೇಕು ಫಸ್ಟು. ಆಮೇಲೆ ಆಯಿತು, ಈಗ ತುಂಬ ಜನಕ್ಕೆ ಫೋಟೋ ಕಾಪಿ ಬರ್ತಿದೆ. ಆಮೇಲೆ ಇನ್ನೂ ಫೋಟೋ ಕಾಪಿ ಆಗಿದ್ಮೇಲೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಇನ್ನೂ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಅದೇ ಥರ ಏನು ಹೇಳೋಕ್ಕಾಗಲ್ಲ, ಸಡನ್ನಾಗಿ ಯಾವಾಗ ರಿಸಲ್ಟು ಬಿಡ್ಬೋದು. ಜಸ್ಟ್ ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ ನಿಮಗೆ ಈಗ 4th ಸೆಮ್ಮರ್ದು ಈಗ ತಾನೇ ರಿಸಲ್ಟ್ ಬಿಟ್ಟಿದ್ದಾರೆ. ಹಾಗೂ ಫಸ್ಟ್ ಸೆಮ್ ಆ್ಯಂಡ್ 3rd ಸೆಮ್ದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಕೂಡ ಬಿಡ್ತಾರೆ. ಯಾಕಂದರೆ ಆಲ್ರೆಡಿ 5th ಸೆಮ್ ಆ್ಯಂಡ್ 7th ಸೆಮ್ದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಿಟ್ಟಿದ್ದಾರೆ. ಇನ್ನೇನಪ್ಪ ಕಾಯ್ತಿರೋದ್ರಲ್ಲಿ ನೀವು ಕುತೂಹಲದಿಂದ ಕಾಯ್ತಿರೋಂಥ ಸ್ಟೂಡೆಂಟ್ಸ್ ಯಾರಪ್ಪ ಅಂದರೆ ಫಸ್ಟ್ ಸೆಮ್ ಆ್ಯಂಡ್ 3rd ಸೆಮ್ದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಕಾಯ್ತಿದ್ದೀರಾ. ಓಕೆ, ಅದ್ರ ಬಗ್ಗೆ ಏನಾದರೂ ನಮ್ಗೆ ಅಪ್ಡೇಟ್ ಸಿಕ್ತಂದರೆ ಟೈಮ್ ಟು ಟೈಮ್ ನಿಮ್ಗೆ ಅಪ್ಡೇಟ್ ಕೊಡ್ತಿರ್ತೀನಿ. ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ಸ್ ನಿಮ್ಗೆ ಅಲ್ಲಿ ಸಿಗ್ತಿರುತ್ತೆ. ಯಾಕಂದರೆ ವೀಡಿಯೋ ಮಾಡಿ ತಿಳಿಸೋಕ್ಕಾಗಿರಲಿಲ್ಲ ಅಂದರೂ ನಾನು ಜಸ್ಟ್ ರಿಸಲ್ಟ್ನ ಲಿಂಕ್ನ ನಿಮ್ಗೆ ಕೊಟ್ಟಿರ್ತೀನಿ. ಎಕ್ಸಾಂಪಲ್ ನಾನು ಬೇಕಾದ್ರೆ ಇದೇ ವೀಡಿಯೋದಲ್ಲಿ ಲೈವಲ್ಲಿ ತೋರಿಸ್ತೀನಿ. 4th ಸೆಮ್ ರಿಸಲ್ಟ್ ಬಿಟ್ಟಿದ ತಕ್ಷಣ ನಾನು ಈ ಥರ ಲಿಂಕ್ ಹಾಕ್ತಿರ್ತೀನಿ. ಬೇಕಾದ್ರೆ 4th ಸೆಮ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಿಟ್ಟಿದ್ದಾರೆ, ಚೆಕ್ಔಟ್ ಮಾಡ್ಕೊಳ್ಳಿ ಅಂತ. ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಅನ್ನೋದು ನಿಮ್ಮ ನೋಟ್ಸ್ ಕೂಡ ಅಲ್ಲಿ ಸಿಗ್ತಾ ಇರುತ್ತೆ. ಇಷ್ಟೇ, ಇನ್ನೇನಿಲ್ಲ. ಇನ್ನು 3rd ಸೆಮ್ ಹಾಗೂ ಫಸ್ಟ್ ಸೆಮ್ ಅವರು ಇನ್ನೂ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಏನು ಅಪ್ಡೇಟ್ ಇಲ್ಲ. ಬಂದರೆ ನಾವು ಖಂಡಿತ ತಿಳಿಸ್ತೀನಿ. ಓಕೆ, ಇದಕ್ಕಿಂತ ನಿಮ್ಮ ಫ್ರೆಂಡ್ಸ್ ಕೂಡ ಇನ್ಫಾರ್ಮೇಟಿವ್ ಆಗುತ್ತೆ ಅಂದರೆ ಶೇರ್ ಮಾಡಿ, ಅವ್ರಿಗೂ ತಿಳ್ಕೊಳ್ಳಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಬಾಯ್ ಬಾಯ್.